ನಮಸ್ಕಾರ ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇಲ್ಲಿ ತನಕ ಏನಾಯಿತು ಕಥೆ ಅನ್ನೋದನ್ನು ನೋಡಿದ್ರೆ ನಾವು ಕೂಡ ಒಂದಷ್ಟು ಸುದ್ದಿಗಳು ಬರುತ್ತವೆ ನಮಗೆ. ಆ ಸುದ್ದಿಗಳ ಸತ್ಯಾಸತ್ಯತೆ ಏನು ಅನ್ನೋದನ್ನು ನೋಡಿರ್ತೀವಿ. ಅದಾದಮೇಲೆ ನಾವು ಆ ಸುದ್ದಿನ ಪ್ರಕಟ ಮಾಡಿರ್ತೀವಿ. ಇದರ ಸತ್ಯಾಸತ್ಯತೆಗಳು ಏನು ಅದನ್ನು ನಾಯಕರಿಗೆ ಬಿಟ್ಟಿರ್ತೀವಿ, ನಾಯಕರು ಅದನ್ನು ಹೇಳಬೇಕು ಅಂತ. ಆದರೆ ನಾಯಕರು ಹೇಳ್ತಾರೆ, ಆಮೇಲೆ ಅವ್ರು ಸ್ಪಷ್ಟೀಕರಣ ಕೊಡ್ತಾರೆ, ಅದೆಲ್ಲ ಬೇರೆ ಪ್ರಶ್ನೆ. ಆದರೆ ನಾಯಕರ ಹಿಂಬಾಲಕರಿದಾರಲ್ಲ ಅವ್ರನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟ. ಯಾಕಂದರೆ ದಿಢೀರ್ನ ಯಾರು ಸುದ್ದಿ ಕೊಟ್ಟಿರ್ತಾರೆ, ಸುದ್ದಿ ಕೊಟ್ಟವ್ರ ಮೇಲೇ ಅವ್ರು ಕೈ ಎತ್ತಲಿಕ್ಕೆ ಬಂದರೆ ಬಹುಶಃ ಪತ್ರಕರ್ತರು ತಾನೇ ಇನ್ನೇನು ತಾನೇ ಮಾಡಲಿಕ್ಕೆ ಸಾಧ್ಯ. ಇವತ್ತಾಗಿದ್ದು ಕೂಡ ಅದೇನೇ ನಿನ್ನೆ ಆದಂಥ ಒಂದು ಘಟನೆ. ಎಲ್ಲೋ ಒಂದು ಕಡೆಗೆ ಸಚಿವರೊಬ್ಬರ ಮನೆಯಲ್ಲಿ ಇಬ್ಬರು ಸಚಿವರು ಮಾರಾಮಾರಿ ಮಾಡ್ಕೊಂಡ್ರಂತೆ, ಜಗಳಾಡಿದ್ರಂತೆ ಅಂತ. ಜಗಳ ಗುದ್ದಾಟಗಳು ಸಚಿವರದ್ದು ಜೊತೆ ಶಾಸಕರುಗಳದ್ದು ಅದೇನು ಹೊಸದೇನೂ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಸಹಜವಾಗಿ ಆಗ್ತಾನೆ ಇರುತ್ತೆ. ನಾವು ಕೂಡ ಆ ಸುದ್ದಿನ ಪ್ರಕಟ ಮಾಡಿದ್ವಿ. ಪ್ರಕಟ ಮಾಡಿದ ತಕ್ಷಣವೇ ಶುರುವಾಯಿತು ಫೋನ್ ಕರೆಗಳು, ಶುರುವಾಯಿತು ಅಭಿಮಾನಿಗಳ ಕಾಟ. ನೇರವಾಗಿ ನಮ್ಮ ಕಚೇರಿಗೆ ಬಂದು ಗಲಾಟೆ ಮಾಡಿರುವಂಥದ್ದನ್ನು ನೀವು ಇಲ್ಲಿ ತನಕ ದೃಶ್ಯಾವಳಿಗಳಲ್ಲಿ ನೋಡುತ್ತೀರಿ, ಯಾವ ರೀತಿ ಗಲಾಟೆ ಮಾಡಿದ್ರು ಅಂತ. ಇದು ಒಪ್ಪುವಂಥ ಸಂಗತಿನ ಅನ್ನುವಂಥದ್ದು. ಯಾಕಂದರೆ ಸಂವಿಧಾನದ 4ನೇ ಅಂಗ ಅಂತ ಪತ್ರಿಕೋದ್ಯಮವನ್ನು ಭಾವಿಸ್ತಾರೆ. ಎಲ್ಲಿ ತಪ್ಪುಗಳಾಗ್ತವೆ ಆ ತಪ್ಪುಗಳನ್ನು ನಾವು ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಹೇಳುವಂಥ ಸಂದರ್ಭದಲ್ಲಿ ಕೆಲವೊಂದು ಹೆಚ್ಚು ಕಡಿಮೆ ಆಗಬಹುದು. ಎಲ್ಲದನ್ನೂ ಕೂಡ ನಾವು ಸರಿಯಾಗಿ ಹೇಳ್ತೀವಿ ಅನ್ನೋ ಮಾತನ್ನು ನಾನು ಕೂಡ ಒಪ್ಪೋದಿಲ್ಲ. ಆದರೆ ಒಂದು ರೀತಿ ನೀತಿಗಳಿರ್ತವೆ, ಅದಕ್ಕೆ ಸ್ಪಷ್ಟೀಕರಣ ಕೊಡುವಂಥ ಸಂದರ್ಭದಲ್ಲಿ ಇವರು ಸ್ಪಷ್ಟೀಕರಣ ಕೊಟ್ಟಂಥ ಸಂದರ್ಭ ಹೇಗಿತ್ತು, ಹೇಗೆ ಬಂದರು ಅವ್ರ ಕಡೆಯವರು ಅನ್ನುವಂಥದ್ದು. 40-50 ಜನ ಏಕಾಏಕಿ ಒಂದು ಮಾಧ್ಯಮದ ಕಚೇರಿಗೆ ನುಗ್ಗುತ್ತಾರೆ ಅಂತಂತಂದರೆ, ಗಲಾಟೆ ಮಾಡ್ತಾರೆ ಅಂತಂತಂದರೆ ಬಹುಶಃ ಇವ್ರಿಗೆ ಯಾರು ಕೇಳೋರು ಯಾರು ಇಲ್ವಾ ಅಂತ ನನಗೆ ಐ ಡೋಂಟ್ ಥಿಂಕ್ ಸೋಮಣ್ಣ ಅವ್ರದ್ದು ಪರ್ಮಿಷನ್ ತೊಗೊಂಡ್ರು ಅಂತಲೂ ಕೂಡ ನನಗೇನು ಅನಿಸಲ್ಲ. ಅದು ನೇರವಾಗಿ ಬಂದಿರುವಂಥದ್ದು. ಹೇಗೆ ಬಂದರು, ಹೇಗೆ ಗಲಾಟೆ ಮಾಡಿದರು ನೋಡ್ತಾ ಇದ್ದೀರಿ ನೀವು ಆ ದೃಶ್ಯಾವಳಿಗಳನ್ನು. ಎಲ್ಲರೂ ಉಂಟಾ ವಿಷಯ ಗೊತ್ತಾದ ತಕ್ಷಣ ಸಚಿವ ಸೋಮಣ್ಣರು ಕೂಡ ಸ್ಥಳಕ್ಕೆ ಧಾವಿಸಿದರು. ಆದರೆ ಅಷ್ಟೊತ್ತಿಗೆ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ನಾವು ನೋಡ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. ಅವರು ಕೂಡ ಗರಂ ಆಗಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೇನು ಅಂತಂದರೆ ಅವರ ಶಿಷ್ಯಂದರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗೇಟ್ನ ಹೊರಗಡೆಗೆ ಜಮಾಯಿಸಿರುವಂಥದ್ದು, ನಮ್ಮ ವಿರುದ್ಧ ವಾಚಾಮಗೋಚರವಾಗಿ ಬೈದಿದ್ದು, ಘೋಷಣೆಗಳನ್ನು ಹಾಕಿದ್ದು. ಅಂದರೆ ಒಂದು ವರದಿನ ಬಿತ್ತರಿಸೋದೇ ತಪ್ಪ ಅಥವಾ ಒಂದು ವರದಿನ ತೋರಿಸೋದೇ ತಪ್ಪ? ಏನಾದರೂ ಒಂದು ತೋರಿಸಿದಂಥ ಸಂದರ್ಭದಲ್ಲಿ ನಿಮಗೆ ಸ್ವಾತಂತ್ರ್ಯ ಇದೆ. ನಿಮಗೆ ನೀವು ನಾಳೆ ನೀವು ಪತ್ರಿಕಾಗೋಷ್ಠಿ ಕರೀರಿ ಅಥವಾ ನಮಗೆ ನೀವು ಸ್ಟೇಟ್ಮೆಂಟ್ ಕೊಡಿ. ಈ ರೀತಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಸೊ ಜನಪ್ರತಿನಿಧಿಗಳ ಶಿಷ್ಯಂದರು ಅಂತಂದರೆ ಏನು ಬೇಕಾದರೂ ಮಾಡಬಹುದು ಅನ್ನುವಂಥದ್ದು ಇಲ್ಲಿರುವಂಥ ಪ್ರಶ್ನೆ. ನೋಡ್ತಾ ಇದ್ದೀರಿ ಯಾವ ರೀತಿ ನಮ್ಮ ಹುಡುಗರಿಗೆಲ್ಲ ಬಾರಿಸಿದ್ದಾರೆ ಅಂತ. ಕೆಲವರ ತುಟಿ ಕೂಡ ಹರಿದೋಗಿದೆ. ಸೊ ಈ ರೀತಿ ಅವರಿಗೆ ಬಡಿಲಿಕ್ಕೆ ಅಧಿಕಾರ ಕೊಟ್ಟಂಥವ್ರು ಯಾರು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಅದೆಷ್ಟರ ಮಟ್ಟಿಗೆ ಪ್ರತಿಭಟನೆಗಳಾಗ್ತವೆ ಏನು ಎತ್ತ ಇದ್ಯಾವುದೂ ಕೂಡ ಈ ನಾಯಕರುಗಳ ಗಮನಕ್ಕೆ ಬರ್ತಾ ಇಲ್ಲ.
ತಾವಾಡಿದ್ದೇ ಆಟ ಹೂಡಿದ್ದೇ ಲಗ್ಗೆ ಎನ್ನುವಂಥ ಮನೋಭಾವನೆ ಏನಿದೆಯಲ್ಲ ನಾಯಕರದ್ದು, ಅದು ಬಹುಶಃ ಈ ವ್ಯವಸ್ಥೆಯನ್ನು, ಈ ಸಮಾಜವನ್ನು ಇಲ್ಲಿ ತನಕ ತಂದು ನಿಲ್ಲಿಸಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ನಮ್ಮ ಪ್ರೊಡಕ್ಷನ್ ಅಸಿಸ್ಟೆಂಟ್ ಪ್ರವೀಣ್ ಯಾವ ರೀತಿ ಏಟ್ ತಿಂದಿದ್ದೇನೆ ಅಂತ ಬಹುಶಃ ಏನು ಅಂತ ಕೇಳಲಿಕ್ಕೆ ಹೋಗಿದ್ದಕ್ಕೆ ಆದಂಥ ಸ್ಥಿತಿಯ ಒಂದೀಗ. ಜೊತೆಗೇನು ಅಂದರೆ ಇವರ ಶಿಷ್ಯಂದರು 2ನೇ ಫ್ಲೋರಿಗೆ 3ನೇ ಫ್ಲೋರಿಗೆ ಬಂದರು. 3ನೇ ಫ್ಲೋರಲ್ಲಿ ನಮ್ಮದು ದೊಡ್ಡ ಸ್ಟುಡಿಯೋ ಇರುವಂಥದ್ದು, ಅಲ್ಲೇ ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳಿರುವಂಥದ್ದು. ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಅದು ಎಡವಟ್ಟುಗಳಾಗ್ತವೆ ಅನ್ನುವಂಥದ್ದು. ಏನೋ ಹೇಗೆ ಬಚಾವಾಯಿತು ಅಂತಂತಂದರೆ, ಇವತ್ತು ನಮ್ಮ ಗ್ಲಾಸಿನ ಡೋರ್ ಏನಿತ್ತು ಆ ಡೋರಿಗೆ ಒಂದು ಲಾಕಿಂಗ್ ಸಿಸ್ಟಮ್ ಮಾಡಿದ್ದೀವಿ ನಾವು. ಕೆಲವರು ಲಾಕಿಂಗ್ ಸಿಸ್ಟಮನ್ನು ಓಪನ್ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತೆ, ಹೀಗಾಗಿ ಬಚಾವಾಯಿತು. ಇಲ್ಲ ಅಂತಂದರೆ ಅದರ ಸಿಟ್ಟನ್ನೇ ನಮ್ಮ ಹುಡುಗರ ಮೇಲೆ ತೋರಿಸಿದ್ದು ನಾವು ನೋಡ್ತಾ ಇದ್ದೀವಿ. ಆ ದೃಶ್ಯಾವಳಿಗಳನ್ನು ಯಾವ ರೀತಿ ಗದ್ದಲಾಗಲಾಟೆ ಆಯಿತು ಅನ್ನುವಂಥದ್ದನ್ನು. ಸೊ ಇದು ಆದಂಥ ಗದ್ದಲ ಗಲಾಟೆಗಳು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಬಂದು ಏಕಾಏಕಿ ದಾಳಿ ಮಾಡ್ತೀವಿ ಅಂತಂದರೆ ನೀವು ಕೇಳಿ ಸ್ವಾಮಿ, ನಿಮಗೆ ಕೇಳೋಕ್ಕೆ ಹಕ್ಕಿದೆ, ನಿಮಗೆ ಬೇರೆ ಬೇರೆ ಮಾರ್ಗಗಳಿದೆ, ನೀವು ಸತ್ಯಾಸತ್ಯತೆಗಳು ಎಷ್ಟು ಏನು ಅನ್ನುವಂಥದ್ದು ನೀವು ನಮ್ಮನ್ನು ವಿಚಾರಿಸಿ, ನಾವು ಬೇಡ ಅಂದವ್ರು ಯಾರು. ಆದರೆ ಈ ರೀತಿ ಏಕಾಏಕಿ ನುಗ್ಗಿ ಮಾಡುವಂಥದ್ದು ಅದು ಯಾವ ರೀತಿಯ ಪೌರುಷತನ, ಅದು ನೀವು ಹೇಳಬೇಕು ನೀವು ಅನ್ನುವಂಥದ್ದು. ಆದರೆ ಇದು ಗೊತ್ತಾದ ತಕ್ಷಣ ಬಂದಿದ್ದಾರೆ ಸೋಮಣ್ಣವರು. ಸೋಮಣ್ಣ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮಾನ್ಯ ವಸತಿ ಸಚಿವರು, BJP ಮುಖಂಡರು. ಸೋಮಣ್ಣವರೇ, ನಿಮಗೆ ಸ್ವಾಗತ. ನೋಡಿ, ನಾವು ಒಂದು ಎಲ್ಲ ಒಳ್ಳೆ ಕಾರ್ಯಕ್ರಮ ಕೇಳ್ತಾ ಇದ್ವಿ. ಈಗ ಇಂಥ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹೇಳಬೇಕು. ತಮಗೆ ಸ್ವಾಗತ. ತಮಗೆ ಶಿವನಗೌಡ ನಾಯಕರು ಕೂಡ ಬಂದಿದ್ದಾರೆ, ಮಾಜಿ ಸಚಿವರು, BJP ಮುಖಂಡರು. ಸೋಮಣ್ಣವ್ರಿಗೆ ನಾನು ಕೇಳ್ತಾ ಇದ್ದೀನಿ. ಸೋಮಣ್ಣವರೇ, ನಿಮಗೆ ಅಭಿನಂದಿಸಲೇಬೇಕು, ಯಾಕಂದರೆ ನಿಮ್ಮ ಶಿಷ್ಯಂದರು ಬಂದು ನಮಗೆ ಹೊಡೆಯುವಂಥ ಕೆಲಸ ಮಾಡ್ಯಾರೆ. ಒಂದು ನೀವೇನು ಹೇಳ್ತಾ ಇದ್ದೀರಿ ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ತಾವು ಇರಲಿಲ್ಲ. ನಾನು ಏನು ಇವತ್ತು ತಮ್ಮ ವಾಹಿನಿಯಲ್ಲಿ ಒಂದು ಬಿತ್ತರಿಸಿದಂಥ ಒಂದು ಸಂದೇಶ ಏನಿತ್ತು, ಆ ಸಂದೇಶವನ್ನು ನೋಡಿದಂಥವ್ರು ಪ್ರತಿಯೊಬ್ಬರು ಕೂಡ ನಮ್ಮನ್ನು ಸಂಪರ್ಕ ಮಾಡಿ ಮಾತಾಡಿದಾಗ ಯಾವುದರ ಹತ್ರ ಒಂದೇ ಒಂದು ಸಣ್ಣ ತಿರುಳು ಹುಲ್ಲು ಕಡ್ಡಿಯಷ್ಟು ಒಂದು ಕೂದಲು ಎಳೆಯಷ್ಟು ಏನಾದ್ರು ಸತ್ಯ ಇದ್ದರೂ ಕೂಡ ನಾವೇನಾದ್ರು ಆಗೋಣ. ಆದರೆ ಒಂದು ಸತ್ಯ, ತಾವೇನು 50-60 ಜನ ಅಂದರೆ 50 ಜನ ನಮ್ಮವ್ರು ಯಾರು ಬಂದೂ ಇರಲಿಲ್ಲ. ನಾವು ಬಂದವರು 7-8 ಜನ, ನಿಮ್ಮ ಸ್ಟಾಫೇ ಒಂದು 25-30 ಜನ ಇದ್ದರು. ಒಂದು ಸತ್ಯ, ಇದೇನಾಗಿದೆ ಆಗಿರ್ತಕ್ಕಂಥದ್ದಕ್ಕೆ ಸಣ್ಣದಾದರೂ ಕೂಡ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನನಗೆ ಯಾವುದೇ ಒಬ್ಬ ನೌಕರ ಇರ್ಬೋದು, ಜನಪ್ರತಿನಿಧಿ ಇರ್ಬೋದು, ಎಲ್ಲರೂ ಕೂಡ ಒಂದೇ ನಾಣ್ಯದ ಎರಡು ಮುಖ. ಆದರೆ ಒಬ್ಬ ಜನಪ್ರತಿನಿಧಿಯನ್ನು ಬೆಂಗಳೂರಿನಲ್ಲಿ ಇರ್ತಕ್ಕಂಥವನ್ನ ಬೆಳಿಗ್ಗೆ ತಾನೇ ಕ್ಯಾಬಿನೆಟ್ ಮುಗಿಸ್ಕೊಂಡು ನಾನು ನನ್ನ ಆಫೀಸ್ನಲ್ಲಿ ಮುಗಿಸಿ 5 ಗಂಟೆಗೆ ಹೋದ್ಮೇಲೆ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಇರುವಾಗ ನನಗೇನೂ ಕೂಡ ಗೊತ್ತಿಲ್ದಿರ ಪ್ರತಿಯೊಂದೂ ಕೂಡ ತಾವು ಒಂದು ಕಥೆಯನ್ನು ಕಟ್ಟಿ ಆ ಕಥೆ ಮುಖೇನ
ಒಬ್ಬ ರಾಜಕಾರಣಿಗೆ ತೇಜೋವಧೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಿಮ್ಗೆ ಸಮಂಜಸ? ತಾವು ಹೇಳಿದ್ರಿ ರಾಜ್ಯಾಂಗ ಕಾರ್ಯಾಂಗ. ಒಂದು ನಿಮಿಷ ಮಾತಾಡಿ ಕೇಳ್ತೀನಿ. ನಿಮ್ಮನ್ನ ತೇಜೋವಧೆ ಮಾಡಿ ನಮಗೆ ಒಂದು ನಿಮಿಷ ತಾಳಿ, ನಾನು ದಯವಿಟ್ಟು ಕ್ಷಮಿಸಿ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಹೇಳಿ, ನಾನು ಇಲ್ಲಿಗೆ ಬಂದಿದ್ದು, ನಾನು ಇಲ್ಲಿದ್ದಂಥ ನಮ್ಮ ಸಂಪಾದಕರನ್ನು ಭೇಟಿ ಮಾಡೋಣ, ಯಾಕಿದಾಯಿತು ಅಂತ ಅಂದು ಬಂದು ಕೆಳಗಡೆ ನಿಂತಿದ್ದೆ ನಾನು. ಅವಾಗ ನಿಮ್ಮ ನೌಕರರೇ ಒಬ್ಬರು ಸರ್ ಬನ್ನಿ ಅಂದರು. ನಮ್ಮ ಜೊತೆಯಲ್ಲಿ ಒಂದು 5-6 ಜನ ಕಾರ್ಪೊರೇಟರ್ಸ್ ಇದ್ದರು. ಟೋಟಲಿ ಒಂದು 7-8 ಜನ ಆದ್ವಿ. ಮೇಲ್ಗಡೆ ಬಂದು ಇಲ್ಲಪ್ಪ ಎಲ್ಲಿದ್ದಾರೆ ಅಂದರೆ 2ನೇ ಫ್ಲೋರ್ನಲ್ಲಿ ಅಂದರು. ನಾನು 2ನೇ ಫ್ಲೋರ್ಗೆ ಬಂದಾಗ ಅಲ್ಲಿ ಎಡಿಟ್ ಇರಲಿಲ್ಲ. ನಾನು ಕೆಳಗಡೆ ಕುಳಿತುಕೊಂಡೆ, ಎಲ್ಲಿ ಬರಲಿ ಬಿಡಪ್ಪ ಅಂತ. ನೀವು ಬರೋದಕ್ಕಿಂತ ಮೊದಲು ಏನಾಗಿತ್ತು ಸೋಮಣ್ಣವ್ರೆ ಗೊತ್ತಾ ನಿಮಗೆ? ಎಲ್ಲಿ ಬರೋದಕ್ಕಿಂತ ಮೊದಲು ಏನಾಗಿತ್ತು? ನಿಮ್ಮ ಶಿಷ್ಯಂದ್ರೆ ಯಾರು ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಸಾರಿ ಪ್ಲೀಸ್ ನಾನು ಈಗಾಗಲೇ ಸಣ್ಣ ಆ ನೌಕರನಿಗಾಗಿದ್ದಂತ ದಯವಿಟ್ಟು ನಮ್ಮ ಕ್ಯಾಮ್ರಾದಲ್ಲೂ ಕೂಡ ರೆಕಾರ್ಡ್ ಆಗಿದೆ, CCTV ಇದಾಗಿದೆ. ನೀವು ಸುಮ್ಮನೆ ಹೆಂಗ್ ಗೊತ್ತಾ ಆಗ್ಬಿಡಿ, ದಯವಿಟ್ಟು ಸಮಸ್ಯೆ ಮಾಡ್ಕೋಬೇಡಿ. ನಾನು ಹೇಳೋದು ಪೂರ್ತಿ ಬಿಡಿ. ಒಪ್ಕೊಳ್ಳಿ ಫಸ್ಟ್ ಒಪ್ಕೊಳ್ಳಿ. ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದೀನಿ. ನಾನು ಕೂಡ ಕಾರ್ ನಿಲ್ಲಿಸಿ ಬರ್ಬೇಕಾದ್ರೆ ನಾನು ಘೋಷಣೆಗಳನ್ನು ಮಾಡ್ತಿದ್ದಂತ ರಂಪಾಟಗಳನ್ನು ಕೇಳಿದ್ದೀನಿ. ಈಗ CCTV ಅಲ್ಲಿರುವಂತ ಏನೇನು ಜನಗಳಿಗೆ ಗೊತ್ತಾಗಲ್ಲ. ಇದಕ್ಕೆ ಎಲ್ಲ ಒಂದ್ ಕಡೆ ಕತೆ ಕಟ್ಟಕ್ ಹೋಗ್ಬೇಡಿದ್ವಿ. ಕತೆ ಕಟ್ಟದಲ್ಲ ನೋಡಿ, ಅಲ್ಲಿ ನೋಡಿ ನಿಮ್ಮ CCTV ನಮ್ಮವರೇ ಇಲ್ಲ, ನಿಮ್ಮವರು ಎಂಪ್ಲಾಯ್ಸ್ ಯಾರಾದ್ರೂ ನುಗ್ಗದಾಗ ಯಾರು ನುಗ್ಗಬೇಕು ಅಂತ ಇಲ್ಲ. ಒಂದ್ ನಿಮಿಷ ತಾಳಿ. ಸೆನ್ಸಿಟಿವ್ ಕೆಲವು ವಿಚಾರಗಳಲ್ಲಿ ನಾನು ಎಲ್ಲವನ್ನೂ ಕೂಡ ಒಪ್ಕೋತೀನಿ. ದಯವಿಟ್ಟು ನಾವು ಮಾತಾಡಕ್ ಬಿಟ್ಟೆ ದೃಶ್ಯ ನೋಡ್ತಾ ಇರಲಿ. ನೀವು ಜನ ಬರೀ ದೃಶ್ಯ ನೋಡೋದಲ್ಲ, ನಮ್ಮನ್ನು ಬಿಡಿ, ಅದನ್ನ ಬಿಡಿ, ನಮ್ಮನ್ನ ಮಾತಾಡೋದ. 10 ಜನ ಇದ್ದಾರೆ, 50 ಜನ ಇದ್ದಾರೆ, ಹೇಳ್ಬಿಡಿ. ಒಂದು ನಿಮಿಷ ತಾಳಿ. ದಯವಿಟ್ಟು ತಾವು ಒಂದು ಅದೆಲ್ಲ ಸೇರಿಸಿದ್ರೆ 15 ಜನದಲ್ಲಿ ಇದ್ದಾರೆ. ನಿಮ್ಗೇನಾದ್ರು ಗೊತ್ತಾ ರಾಜಕಾರಣಿಗಳಿಗೆ ಸಭೆಗಳಿಗೆ ಜಾಸ್ತಿ ಮಾತಾಡ್ಲಿಕ್ಕೆ ಅವಕಾಶ ಮಾತಾಡ್ಸಕ್ಕೋಸ್ಕರನೇ ನಾವು ಕೂಡಿಸಿರೋದು. ದಯವಿಟ್ಟು ಪ್ಲೀಸ್ ಹೇಳ್ತಾ ಇದ್ದೀವಿ ಸೋಮಣ್ಣವ್ರಿಗೆ, ನೀವು ಸಭೆ ಸಮಾರಂಭಗಳಿಗೆ ಜನಗಳನ್ನ ಕರೆಸಿ 8 ಜನ ಕಡಿಮೆ ಜಾಸ್ತಿ ಇದ್ರು ಕಡಿಮೆ ಅನ್ಸ್ಬಿಡುತ್ತೆ. ಅವಕಾಶ ಕೊಡೋದಾದ್ರೆ ನಾವು ಮಾತಾಡ್ತೀವಿ. ಈಗ ನೋಡಿ ಬ್ರದರ್, ಅದು ಏನಾಗಿದೆ, ಬಂದಿರತಕ್ಕಂಥ ವರದಿ ಆಧಾರ ಮೇಲೆ ಜನ ತಮ್ಮಿಂದ ತಾವೇ ಸ್ಟುಡಿಯೋದತ್ತ ಧಾವಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸೋಮಣ್ಣವರು ನೇರವಾಗಿ ಸ್ಟುಡಿಯೋಗೆ ಕ್ಲಾರಿಫೈ ಕೊಡ್ಲಿಕ್ಕೆ ಬಂದಿದ್ದಾರೆ. ಅವ್ರು ಬಂದ ನಂತರ ನಾವು ಕೂಡ ಇಲ್ಲಿ ಬಂದಿದ್ದೀವಿ. ಆದರೆ ಯಾವುದೇ ದುರುದ್ದೇಶ ಇಲ್ಲ. ಇಲ್ಲಿ ಸನ್ಮಾನ್ಯ ರಾಜ್ಯ ಮಟ್ಟದ ಹಿರಿಯ ನಾಯಕರಾಗಿರ್ತಕ್ಕಂಥವ್ರು ಸೋಮಣ್ಣವರು ಇಂಥ ಕ್ಷುಲ್ಲಕ ಕೆಲಸ ಮಾಡ್ತಕ್ಕಂಥ ರಾಜಕಾರಣಿಗಳು ಅವರಲ್ಲ. ಅವರಾಗಿ ಸೂಚನೆ ಕೊಟ್ಟು ನೀವು ದಾಂಧಲೆ ಮಾಡಿ ಅಂತ ಹೇಳ್ತಕ್ಕಂಥ ಕೀಳು ಮಟ್ಟದ ರಾಜಕಾರಣ ಯಾವತ್ತೂ ಅವ್ರ ಏನಾಗಿದೆ ಇವತ್ತು? ನನ್ನ ಪ್ರಶ್ನೆ ಉತ್ತರ ಕೊಡಿ. ನೀವು ಭಾಷಣ ಹೊಡೆದಂಗೆ ಹೊಡಿತೀರ ನಾಯಕರೇ, ದಯವಿಟ್ಟು ಹೇಳಿ. ಸೋಮಣ್ಣ ಅವರ ಹೆಸರಲ್ಲಿ ಬೇರೆ ಯಾರಾದ್ರೂ ಈ ಕೃತ್ಯಗಳನ್ನು ಮಾಡಿದಾರ? ಒಂದ್ ಕಡೆ ರಾಜಕೀಯವಾಗಿ ಕುಗ್ಗಿಸ್ಬೇಕಂತೇಳಿ ಹಲವಾರು ನಾಯಕರು ಹಲವಾರು ರೀತಿಯಲ್ಲಿ ಸ್ಕೆಚ್ ಆಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಅಂತ ದುಷ್ಟಶಕ್ತಿಗಳು ಏನಾದ್ರೂ ಮಾಡಿರ್ಬೋದು, ಅಲ್ಲಲ್ಲ. ನೋಡ್ರಿ, ಇಡೀ ಬೆಂಗಳೂರು ನಗರದಲ್ಲೆಲ್ಲ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಈಗ ಅಂತ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಅಥವಾ ಜೀವಮಾನದಲ್ಲಿ ಸೂಚನೆ ಕೊಡ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಅಂತ ಕೆಲಸ ಮಾಡ್ತಕ್ಕಂಥ ಮನುಷ್ಯನೂ ಕೂಡ ಆತಲ್ಲ. ನಾಯಕರನ್ನ ಮಾಡ್ತಕ್ಕಂಥ ಕೆಲಸ ದಯವಿಟ್ಟು ತಾವು ಮಾಡಬೇಡಿ. ಇವತ್ತು ಬ್ರದರ್ ಮಾಧ್ಯಮಗಳು ಇರ್ತಕ್ಕಂಥದ್ದು ಒಳ್ಳೆಯದನ್ನು ಬಿತ್ತರಿಸಲಿಕ್ಕೆ ಹೊರತು ನನಗೆ ಹೇಳಕ್ ಅವಕಾಶ ಕೊಡಿ. ನೀವೇನ್ ಹೇಳಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಲೈವ್ ಅಲ್ಲಿ ಸೋಮಣ್ಣವ್ರಿಗೂ ನಮಗೂ ಬಹಳಷ್ಟು ಸಂದರ್ಭಗಳು ಜಗಳ ಆಗಿದೆ. ಆದ್ರೆ ಸ್ನೇಹಕ್ಕೆ ಮಾತ್ರ ಎಂದೂ ಕೊಂದು ಬಂದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಇಲ್ಲ, ನಾಳೆನೂ ಇಲ್ಲ. ಅವ್ರು ಕೇಳುವಂತ ಹಕ್ಕಿದೆ, ಕೇಳ್ಕೊಳ್ಳಿ. ಅವರು ಖಂಡಿತ ಕೇಳಿ. ಏನ್ರಿ ಬಂದು ಗಲಾಟೆ ಮಾಡ್ಬಿಟ್ರೆ ಪಕ್ಷದ ಕಾರ್ಯಕರ್ತರ ಮನೆ ನುಗ್ಗಿದ. ದಯಮಾಡಿ ಭರದ್ವಾಜರೇ ನೋಡಿ, ನೀವು ದಯವಿಟ್ಟು ಬುದ್ಧಿವಂತರಿದ್ದೀರಿ. ಈ ವಿಚಾರದಲ್ಲಿ ಒಂದು ಮಾತನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ನನ್ನ ಜೀವನದಲ್ಲಿ 42 ವರ್ಷ ಆಯಿತು ನಾನು ಬೆಂಗಳೂರು ಬಂದು. ಎಂದೂ ಕೂಡ ಯಾರ ಮನಸ್ಸನ್ನು ನೋಯಿಸ್ತವನಲ್ಲ, ಯಾರ ಬಗ್ಗೆನೂ ಮಾತನಾಡ್ದವನಲ್ಲ, ಒಂದು ಸಣ್ಣ ಅಪಚಾರವನ್ನು ಮಾಡಿದವನಲ್ಲ. ಒಬ್ಬ ರಾಜ್ಯದ ಮಂತ್ರಿಯಾಗಿ ಬಡವ್ರಿಗೆ ಒಂದಷ್ಟು ಮನೆ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು ಹೋದರೆ, ಪ್ರಾಯಶಃ ನಿನ್ನೆ ರಾತ್ರಿ ಯಾರ್ದೋ ಮನೇಲಿ ಸೇರಿದ್ರು, ರೇಣುಕಾಚಾರ್ಯರಿಗೂ ಅವ್ರಿಗೂ ಹೊಡೆದಾಟ ಆಯಿತು, ರೇಣುಕಾಚಾರ್ಯರವ್ರು ಹೊಡೆದ್ರು. ಇದರೊಳಗೆ ಏನಾದರೂ ಒಂದು ಕೂದಲು ಎಳೆಯಷ್ಟು
ತಮ್ಮಲ್ಲಿ ಏನಾದ್ರು ಕೊಡಿ ಮಾಹಿತಿ ಸೋಮಣ್ಣರೇ, ಇದ್ರೆ ಸ್ಪಷ್ಟೀಕರಣ ಕೊಟ್ರೆ ಕೊಡಿ. ದಯವಿಟ್ಟು ನಾನು ಕೊಡೋಲ್ಲ. ಕೊಡಿ ಸ್ವಾಮಿ. ಬೀದಿಲಿ ಮಾನ ಕಳೆದ್ಬಿಟ್ಟು ಯಾರಿಗೆ ಏನ್ ಕೊಡೋದು ಏನಾಯ್ತು ನಾವು ಅದನ್ನ ಹೇಳಕ್ಕೆ ಬಂದಿದ್ದೀವಿ. ಅಲ್ಲರಿ, ನಿಮ್ಮ- ಅಲ್ಲ ಸ್ವಾಮಿ, ನಾವು ಹೇಳಕ್ ಬರೋದು ನೀವು- ಬೇಡವಾ? ಅಲ್ಲ, ನೀವು ಅಷ್ಟೊಂದು- ನಿಮ್ಮ ಸ್ಟುಡಿಯೋಗೆ ಹೇಳಿ, ಬರೋದು ಹೇಳಕ್ಕೆ ಹೇಳಿ. ನೀವು ಬಂದಾಗ ಏನೋ ಒಂದು ಸಣ್ಣದಿದ್ದಾದ್ರೆ ಅದನ್ನೇ ನೀವು ದೊಡ್ಡ ರಂಪ ಮಾಡ್ತಾ ಇದ್ದೀರಾ ತಾವು. ನೀವು ಅಷ್ಟೊಂದು ಘನತೆ ಗೌರವ ಉಳಿಸ್ಕೊಂಡ್ರು ಯಾರೋ ನಾವು ತೋರಿಸಿದ ತಕ್ಷಣ ನಿಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ಬಿಡುತ್ತಾ? ಮತ್ತೆ ಹೋಗ್ಬಿಡುತ್ತೆ ನಿಮ್ಮ ಮಾನ ಅಲ್ಲ ಸ್ವಾಮಿ, ಮರ್ಯಾದೆ. ಹಾಗಾದ್ರೆ ನೀವು ಒಂದ್ ನಿಮಿಷ ದಯವಿಟ್ಟು ಕ್ಷಮಿಸಿ. ಅದನ್ನ ಸ್ವಲ್ಪ ನೀವು ಯಾವ್ದೋ ಬಣ್ಣ ಹಚ್ಕೊಂಡು ತೊಳೆದ ರೀತಿ ಹೇಳ್ತಾ ಇದ್ದೀರಲ್ಲ ಸೋಮಣ್ಣರೇ. ಭರದ್ವಾಜರೇ, ಒಂದ್ ನಿಮಿಷ ಸ್ಪಷ್ಟತೆ ನಾನು ಕೊಡ್ಬೇಕು. ಸ್ಟುಡಿಯೋಗೆ ಬಂದಿದ್ದೆ ತಪ್ಪು ಅಂತೀರಾ? ಮಾತಾಡಬಾರ್ದಾ? ಖಂಡಿತ ಅಲ್ಲ, ಉತ್ತರ ಕೊಡಿ ನೀವು. ಅದಕ್ಕೋಸ್ಕರ ಅಲ್ಲ ಸರ್, ದಯವಿಟ್ಟು ಸರ್ ಪ್ಲೀಸ್ ಹೇಳಿ. ಆಯ್ತಾ? ಇದರೊಳಗೆ ನಿನ್ನೆ ರಾತ್ರಿ ನಾನು ನಿರಾಣಿ ಮನೆಗೆ ಹೋಗಿದ್ದಾಗಲಿ, ಅವ್ರ ಮನೆಯಲ್ಲಿ ನನಗೂ ರೇಣುಕಾಚಾರ್ಯವ್ರಿಗೂ ಘರ್ಷಣೆ ಆಗಿದ್ದಾಗಲಿ, ಆ ಜಾಗದಲ್ಲಿ ನಿರಾಣಿಯವರು ಮತ್ತು ಹಿರಿಯರಾದ ಉದಾಸಿಯವರು ಇದ್ದಿದ್ರು ಅಂತ ಏನು ತಾವು ಬಿತ್ತರಿಸಿದ್ದೀರಿ. ಇದರೊಳಗೆ ಎಲ್ಲಾದರೂ ಒಂದೇ ಒಂದು ಕೂದಲೆಳೆ ಅಷ್ಟು ನಿಜ ಇದ್ದರೆ ತಾವು ಏನು ಶಿಕ್ಷೆ ಅಲ್ಲ, ನಾನು ರಾಜಕಾರಣನ ನಿವೃತ್ತನಾಗ್ತೀನಿ, ಕ್ಷಮೆ ಕೋರ್ತೀನಿ, ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಸಂಪಾದಕರು ನೀವೇನು ಕೆಲಸ ಕೊಡ್ತೀರೋ ಮಾಡ್ಕೊಂಡು ಹೋಗ್ತೀನಿ. ಆದರೆ ಒಬ್ಬ ಸೋಮಣ್ಣ ಒಬ್ಬ ರಾಜ್ಯದ ಮಂತ್ರಿ ಇದು ಬತ್ತಲ್ವಾ, ಬಂದ ತಕ್ಷಣ ನನ್ನನ್ನು ಸಂಪರ್ಕ ಮಾಡ್ಬೋದಾಗಿತ್ತು. ಏನು ಸೋಮಣ್ಣರೇ ಹಿಂಗ ಬಂದಿದೆ, ಇದ್ರ ಬಗ್ಗೆ ನಿಮ್ಮ ಏನು ಕ್ಲಾರಿಫಿಕೇಶನ್ ಅಂತ ಹೇಳ್ಬೋದಾಯ್ತು. ಅದು ಬೇಡ. ಅಲ್ಲ, ಒಂದು ನಿಮಿಷ ಪೂರ್ತಿ ಅದೇನು ಇಲ್ದಿರಾ ನೀವು ಉದ್ದೇಶ ಏನು ಭರದ್ವಾಜರೇ? ಖಂಡಿತವಾಗ್ಲೂ ಅಲ್ಲ, ಉದ್ದೇಶ ಏನು? ಉದ್ದೇಶ ಏನಿರುತ್ತೆ ಸೋಮಣ್ಣರೇ? ತಾವೇನೆ ಅಲ್ಲ, ಒಂದು ನಿಮಿಷ ತಾವು ಹೇಳಿದ್ರಿ ರಾಜಕಾರಣಿಗಳಂತ ಅಂದ್ರೆ ಎಲ್ಲರೂ ಕೂಡ ಜೀವನ ಮಾಡತಕ್ಕಂಥದಕ್ಕೆ ಸ್ವಾಭಿಮಾನ ಕಳ್ಕೊಂಡು ಮಾನ ಮರ್ಯಾದೆ ಕಳ್ಕೊಂಡು ಜೀವನ ಮಾಡಿದ್ರೆ. ನೀವು ನನಗೊಂದು 20 ವರ್ಷ ಗೊತ್ತಿರೋರು ಸೋಮಣ್ಣರೇ, ಒಂದು ನಿಮಿಷ ತಾಳಿ ಹೇಳಿ ಹೇಳಿ. ಇವತ್ತೇನು ತಾವು ಬೆಂಗಳೂರಿನ ಇಷ್ಟೆಲ್ಲ ಬಿತ್ತರಿಸಿದ್ರಲ್ಲ, ಒಬ್ಬ ರಾಜ್ಯದ ಮಂತ್ರಿ, ನನಗೂ ಜವಾಬ್ದಾರಿ ಇದೆ. ನ್ಯಾಯಾಂಗ ಶಾಸಕಾಂಗ ನಾವು ಕೂಡ ಎಲ್ಲ ಒಂದು ಕಡೆ ಆ ಚೌಕಟ್ಟಿನಲ್ಲಿ ಮಾಧ್ಯಮಕ್ಕೆ ಎಷ್ಟರ ಮಟ್ಟಿಗೆ ನಾನು ಗೌರವಿಸ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಚಾರಗಳು ಬಂದಾಗ ನಿಮ್ಮ ಹತ್ರನೇ ಸಾಕು. ಏನು ಇಲ್ದಿರಾ ನೀವು, ಏನು ಇಲ್ದಿರಾ ನೀವು, ಸಡನ್ ಆಗಿ ನೀವು ಇದನ್ನ ಮಾಧ್ಯಮಕ್ಕೆ ಮುಂದೆ ತಂದು ದೇಶಕ್ಕೆ ನೀವು ಪರಿಚಯಿಸ್ತಕ್ಕಂಥ ಕೆಲಸ ಇದು ಯಾವ ಉದ್ದೇಶ? ಒಬ್ಬನ ಬೀದಿಗೆ ಮರ್ಯಾದೆ. ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಿಮ್ಮ ಎದುರುಗಡೆ. ನೀವು ನಮ್ಮನ್ನು ತುಂಬಾ ಬಲ್ಲಿರಿ, ನಾವು ನಿಮ್ಮನ್ನು ತುಂಬಾ ಬಲ್ಲಿವು. ನಿಮ್ಮಿಂದ ನಮಗೆ ಆಗಬೇಕಾಗಿರುವಂತದ್ದು ಏನೇನು ಇಲ್ಲ. ನಿಮ್ಮ ಘನತೆ ಗೌರವಕ್ಕೆ ಕಲ್ಲೆಸಿಬೇಕಾಗಿರೋ ಆದ್ರೂ ಅದಕ್ಕೆ ಬರುವಂತದ್ದು ನಮಗೇನೇನು ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಯಾವ ಕೆಲಸಗಳು ಆಗಬೇಕಾದಿಲ್ಲ ನಮಗೆ ಅಂತೇಳಿ ಅಂತ. ಹೌದು, ಖಂಡಿತವಲ್ಲ ಅದನ್ನ ಹೇಳ್ತಿರೋದು. ಅದಕ್ಕೋಸ್ಕರ ಏನು ಅಂದ್ರೆ ನಾವು ಮಾಧ್ಯಮದವರಾಗಿ ಸುದ್ದಿ ಬಂದ ತಕ್ಷಣ ಮಾಧ್ಯಮದ ಕೆಲಸವನ್ನು ಮಾತ್ರ ಮಾಡಿದೀವಿ. ಈಗ ಹೌದು ಕೇಳ್ತೀವಿ, ಕೆಲವು ಸಂದರ್ಭಗಳಲ್ಲಿ ನಾಯಕರುಗಳು ಸಿಗಲ್ಲ. ನೀವುಗಳು ನಾಟ್ ನಾಯಕರುಗಳು ಆ ರೀತಿ ಮಾತಾಡ್ಲಿಕ್ಕೆ ನಮಗೂ ಕೂಡ ಬರ್ತದೆ. ಮಾತಾಡಿ ಸ್ವಾಮಿ. ನಾಟ್ ರೀಚಬಲ್ ನಾಯಕರುಗಳಂತ ನಿಮಗೂ ವ್ಯತ್ಯಾಸ ಇಲ್ವಾ? ಈಗ ನುಗ್ಗಿ ಗಲಾಟೆ ಮಾಡಿದ್ರಪ್ಪ ಅವರು. ವ್ಯತ್ಯಾಸ ಇಲ್ವಾ ನಿಮ್ಗೆ? ಆಗತ್ತೆ ಇಲ್ಲ. ಇದೇ ಮಾತಾಡೋದ ಅಥವಾ ಬೇಡ ನೀವೇ ಮಾತಾಡ್ತೀರಾ? ನಮಗೆ ಮಾತಾಡಕ್ಕೆ ಅವಕಾಶ ಕೊಡಿ. ನಿಮಗೆ ಮಾತಾಡಕ್ಕೆ ಅವಕಾಶ ಕೊಡಿ. ಅಲ್ಲ, ನಮಗೆ ಮಾತಾಡಕ್ಕೆ ಅವಕಾಶ ಹೇಳಿ. ನೀವು ರಾಜಕೀಯ ಹೇಳಿ ನೋಡ್ರಿ, ನಮ್ಮ ವಯಸ್ಸನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಡಿ ಜನರು. ಹೇಳಿ ಸ್ವಾಮಿ. ನೀವು ಜೋರಾಗಿ ಮಾತಾಡೋದಾದ್ರೆ ನಾವು ಮಾತಾಡ್ಬೇಕಲ್ಲ. ನೀವು ಮಾತಾಡಿ, ಮಾತಾಡಬಾರ್ದು. ಹಕ್ಕಿದೆ ಮಾತಾಡಿ. ನೀವು ಮಾತಾಡಲ್ಲ, ಬೇರೆ ಯಾರ ನೋಡ್ರಿ ಬ್ರದರ್, ಅಂತ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಸೋಮಣ್ಣ, ಕ್ಲಾರಿಫೈ ಮಾಡ್ಕೊಳ್ಳಿ. ಮೊದಲು ನಿಮ್ಮಲ್ಲಿ ಆಗಿರ್ತಕ್ಕಂಥ ಒಂದು ಸಣ್ಣ ತಪ್ಪೇನಿದೆ ಅದ್ರ ಬಗ್ಗೆ ಇವತ್ತು ನಿಮ್ಮ ದೋಷ ವಿಚಾರ ವ್ಯಕ್ತಪಡುತ್ತೇವೆ. ಭರದ್ವಾಜರೇ, ತಾವು ಇಷ್ಟೊಂದು ಬುದ್ಧಿವಂತರಾಗಿ ಎಲ್ಲ ಒಂದ್ ಕಡೆ ಇವೆಲ್ಲನೂ ಕೂಡ ಒಂದ್ ನಿಮಿಷ ಸರ್ ಇದು ತೇಜೋವಧಿ ಅಲ್ದಿರ ಏನ್ ಸರ್? ತಾವೇ ಹೇಳಿ ಸರ್. ತಾವೇ ಹೇಳಿ. ನೀವು ಬೆಂಗಳೂರಿನಲ್ಲಿ ಸಿಗೋದಿಲ್ಲ ಅಂತ ಯಾವತ್ತೂ ನಿಮ್ಗೆ ಹೇಳ್ತೀರಿ. ನಮಗೆ 20 ವರ್ಷದ ಪರಿಚಯ ಅಂತ ನೀವೇ ಹೇಳಿದ್ರಿ. ನಾನು ನಿಮ್ಗೆ ಫೋನ್ ಮಾಡಿದೆ. ಒಂದ್ ನಿಮಿಷ ತಾಳಿ ತಮಗೆ ಫೋನ್ ಮಾಡಿದೆ. ನಾನು ಮಾಡಿಸಿದಾಗ ತಾವೇನ್ ಹೇಳಿದ್ರಿ, ನಾನು ಆರಾಮಿಲ್ಲ, ಮನೇಲಿ ಇದ್ದೀನಿ ಮಾಡಿದ್ ನಿಜ ಅಲ್ವಾ? ನಾನು ಇಲ್ಲಿ ಬರಕ್ ಮುಂಚಿತ್ತು. ಆಮೇಲೆ ಸಂಪಾದಕರಿಗೆ 2-3 ಸಾರಿ ಟ್ರೈ ಮಾಡಿದೆ, ರೀಚಬಲ್ ಇರಲಿಲ್ಲ. ತ್ಯಾಗಣ್ಣ ಅವ್ರಿಗೆ ಫೋನ್ ಮಾಡಿದೆ, ಇಲ್ಲಣ್ಣ ನನಗೂ ಸಿಗ್ತಾ ಇಲ್ಲ ಅಂತಂದ್ರು. ನಾನು ಇಲ್ಲಿ ಬಂದಾಗ ಬರೋಕ್ಕೆ ಮುಂಚಿತವಾಗಿ ನಾನು ಬಂದ ಉದ್ದೇಶ ಇದು ಯಾರಿಗೂ ಕೂಡ ಒಳ್ಳೆ ಹೆಸರು ಇದಾಗತಕ್ಕಂಥ ಗೌರವ ತರ್ತಕ್ಕಂಥದ್ದಲ್ಲ ಅನ್ನೋ ದೃಷ್ಟಿಯಿಂದ ನಿಮ್ಮ ಸ್ಟುಡಿಯೋಗೆ ಬಂದು ಆದಂಥ ಸಂದರ್ಭದಲ್ಲಿ ಏನು ನಡೀತು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ವಾಸ್ತವಾಂಶ ಏನಿದೆ, ವಾಸ್ತವಾಂಶನ ನಾನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಬ್ಬ ರಾಜ್ಯದ ಮಂತ್ರಿ ತಾವು ಒಂದು ನಿಮಿಷ ತಾಳಿ ಪ್ಲೀಸ್ ದಯವಿಟ್ಟು ಮಾತಾಡಲಿಕ್ಕೆ ಅವಕಾಶ. ದಯವಿಟ್ಟು ನನಗೇನೂ ಗೊತ್ತಿಲ್ಲದಿರ ಇರ್ತಕ್ಕಂಥ ಏನೋ ಕಟ್ಟುಕತೆಯನ್ನು ಎಷ್ಟು ಮಟ್ಟಿಗೆ ಯಾವುದೋ ಕಾಲದಲ್ಲಿ ಮಹಾರಾಜನ ಕಥೆಗಳನ್ನ ಮಕ್ಕಳಿಗೆ ಹೇಳ್ದಂಗೆ ತಾವು ಸಾಮಾನ್ಯ ಜನರಿಗೆ ನೀವು ಈ ರೀತಿಯಾಗಿ ಸೃಷ್ಟಿ ಮಾಡಿ ಒಂದು ಕತೆ ಕಟ್ಟಿದ್ರೆ ನನ್ನ ಗತಿ ಏನಾಗ್ಬೋದು ತಾವೇ ಹೇಳಿ ಬರೋದು. ಅದು ಕೇಳೋಕ್ಕೆ ಇಲ್ಲಿ ಸ್ಟುಡಿಯೋಗೆ ಬಂದಿದ್ದು ನಾನು ತಪ್ಪು, ಅದನ್ನು ಹೇಳೋದಕ್ಕೆ ಕ್ಲಾರಿಫೈ ಮಾಡೋದಕ್ಕೆ ಬಂದಿದ್ದು ತಪ್ಪು ಅಂದರೆ ಇನ್ನು ಯಾವ ರೀತಿ ನಾವು ವೆರಿ ಸಿಂಪಲ್. ನೀವು ನಮ್ಮ ಕಚೇರಿಗೆ 16 ಸರಿ ಬಂದಿರಿ. ನಮ್ಮ ಸಂಪಾದಕರು ಇರುವಂಥದ್ದು 2nd ಫ್ಲೋರಲ್ಲಿ.
ಥರ್ಡ್ ಫ್ಲೋರ್ ಬಂದಿಲ್ಲ. ಐ ಆಮ್ ಸೋ ಸಾರಿ. ನಾನು ಸೆಕೆಂಡ್ ಸ್ವಲ್ಪ ಬಿಡಿ, ನಿಮ್ಮ ಶಿಷ್ಯಂದ್ರ ಬಗ್ಗೆ ಹೇಳ್ತಾ ಇದೀವಿ ನಾವು. ಒಂದು ನಿಮಿಷ ತಾಳಿ, ದಯವಿಟ್ಟು ಸಾಹೇಬ್ರೆ ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಹೊಟ್ಟೆಪಾಡಿಗೋಸ್ಕರ ನಾವು ರಾಜಕೀಯಕ್ಕೆ ಬಂದವರಲ್ಲ, ನಾವು ದಂಧ ಮಾಡೋಕ್ಕೋಸ್ಕರ ಬಂದವರಲ್ಲ. ಒಬ್ಬ ರಾಜಕಾರಣಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ಪ್ರಾಯಶಃ ನಾನು ನಂದೇ ಆದಂಥ ದೃಷ್ಟಿಯಲ್ಲಿ ಕೆಲಸ ಮಾಡಿದ್ದೀನಿ. ಪೂರ್ತಿ ಮಾತಾಡೋ ಬಿಡಿ. ನೀವು ಮಾಡಿರ್ತಕ್ಕಂಥ ಮೊದಲು ನೀವು ಮಾಡಿರ್ತಕ್ಕಂಥ ನೀವು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದ್ರಲ್ಲ ಅನಾವಶ್ಯಕವಾಗಿ, ಏನೂ ಇಲ್ದಿರ, ಎತ್ತದೂ ಇಲ್ದಿರ, ಒಂದು ಸಣ್ಣಗೊಂದು ಕತೆ ಕಟ್ಟಿ ಒಬ್ಬ ರಾಜಕಾರಣಿಯನ್ನು ಪ್ರಾಯಶಃ ಬೀದಿಗೆ ತಂದು ನಿಲ್ಲಿಸ್ತಕ್ಕಂಥದ್ರೊಳಗೆ ನಾನು ಕೇಳಕ್ಕೆ ಬಂದಿದ್ದು ನೀವು ತಪ್ಪು ಅಂದರೆ ಭಾರದ್ವಾಜರೇ, ಪ್ರಾಯಶಃ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಇಲ್ಲೋ ಅನ್ನೋದನ್ನು ನಿಮ್ಮ ತೀರ್ಮಾನಕ್ಕೆ ಬಿಡ್ತೀನಿ. ಎರಡನೇದು, ಒಂದು ನಿಮಿಷ, ಎರಡನೇದು, ನಾನು ಬಂದಂಥ ಸಂದರ್ಭದಲ್ಲಿ ಪ್ರಾಯಶಃ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಒಬ್ಬ ರಾಜ್ಯದ ಮಂತ್ರಿ ಒಬ್ಬ ಹೇಡ್ ತಿಂದ ಅಂತ ಅಂದರೆ ಅದಕ್ಕೆ ನಾನು ಸತ್ತೋಗೋದ ಮೇಲೂ ವಿಷ ತಗೊಳ್ಳೋದ ಮೇಲೂ ನೀವೇನು ಮಾಡಬಾರ್ದಾಗಿತ್ತು. ನನಗೆ ಏನು ಮಾಡಬಾರ್ದಾಗಿತ್ತು, ಒಂದು ಚೂರು ಕೊಟ್ಬಿಟ್ಟು ತಗೊಳಪ್ಪ ನೀರು ಕುಡಿದ್ಬಿಡು ಅಂತ ಅಂದಿರೆ ಕುಡ್ಕೊಬಿಡ್ತಾ ಇದ್ದೀರಿ.